ಒಂದು ಅತ್ಯುತ್ತಮವಾದಂತಹ ಚಾಪ್ ಕಟರ್ ಇದಾಗಿದೆ. ಇದನ್ನು ಸುಳ್ಯದ ಅಪರ್ಣ ಇಂಡಸ್ಟ್ರೀಸ್, ಸ್ಟೀಲ್ ಇಂಡಸ್ಟ್ರೀಸ್ ಅವರವರು ತಯಾರಿಸಿಕೊಟ್ಟಿದ್ದಾರೆ. ಹೆಡೆಮಂಡೆ ಮತ್ತು ಸೋಗೆಯನ್ನು ಅತ್ಯಂತ ಪುಡಿ ಮಾಡಿ ಒಳ್ಳೆಯ ರೀತಿಯಲ್ಲಿ ಜೈವಿಕ ರೀತಿಯ ಕೃಷಿಗೆ ಸಹಕಾರಿಯಾದಂತಹ ಒಂದು ಯಂತ್ರ ಅಂತ ಅನಿಸುತ್ತೆ. ಇದರಲ್ಲಿ ಡೀಸೆಲ್ ಮತ್ತು ಕರೆಂಟ್ ಎರಡು ರೀತಿಯಾದಂತಹ ಎಂಜಿನ್ಸ್ಗಳನ್ನು ಸೆಟ್ ಮಾಡಿದ್ದಾರೆ. 1 HP ಇದೆ, 5 HP ಮೋಟರ್ ಇದೆ ಮತ್ತು ದೊಡ್ಡ ಮಟ್ಟದ ಮೋಟರ್ಸಿಗೂ ಸಹ ಇದನ್ನು ಸೆಟ್ ಮಾಡಿದ್ದಾರೆ. ಸಾಧಾರಣವಾಗಿ ನಾವು ನೈಸರ್ಗಿಕ ಕೃಷಿ ವಿಧಾನವನ್ನು ಅನುಸರಿಸಬೇಕಾದ್ರೆ ಇನ್ನು ಮುಂದೆ ಬಹುಶಃ ನಾವು ಇಲ್ಲಿಯವರೆಗೆ ಏನು ಕೆಮಿಕಲ್ಸ್ಗಳನ್ನು ಹಾಕಿ ಅಡಿಕೆ ತೋಟಕ್ಕೆ ಮತ್ತು ಅಡಿಕೆ ತೋಟದಲ್ಲಿ ಹಾಗೂ ತೋಟಕ್ಕೆ ಬರಬಾರದ ಕಾಯಿಲೆಗಳನ್ನು, ಬರಬಾರದ ಕಳೆಗಳನ್ನು ನಾವು ಬೇರೆ ಕಡೆಯಿಂದ ಆಮದು ಮಾಡಿಕೊಂಡಿದ್ದೇವೆ. ಅದರ ಬದಲಾಗಿ ನಾವು ಈ ಕಾಡಿನ ಅಡಿಕೆ ಅನ್ನೋದು ಒಂದು ರೀತಿಯ ಕಾಡಿನ ಬೆಳೆ. ಈಗ ಉದಾಹರಣೆಗೆ ನಾವು ಅಸ್ಸಾಮಿಗೆ ಹೋದರೆ ಅಲ್ಲಿ ಈ ರೀತಿಯಾದಂತಹ ಡ್ರಿಪ್ ಇರಿಗೇಷನ್ ಆಗಲಿ ಅಥವಾ ಸ್ಪ್ರಿಂಕ್ಲರ್ ಇರಿಗೇಷನ್ ಮೂಲಕ ನಾವು ಕೃಷಿಯನ್ನು ಅಥವಾ ಅಡಿಕೆಯನ್ನು ನಾವು ಅಲ್ಲಿ ಬೆಳೀತಾ ಇಲ್ಲ. ಅದರ ಸೋಗೆ, ಅದರ ಆಹಾರ, ಅದಕ್ಕೆ ಸಿಗುವಂತಹ ವ್ಯವಸ್ಥೆ ಅಲ್ಲಿ ನಾವು ಕಂಡುಕೊಳ್ತೇವೆ. ಇದೊಂದು ರೀತಿಯ ಕಾಡಿನ ಮರ ಇದ್ದ ಹಾಗೆ. ಈಗ ಮರಕ್ಕೆ ನಾವು ನೀರುಣಿಸೋದಿಲ್ಲ ಕಾಡಿನಲ್ಲಿ, ಅಥವಾ ಅದಕ್ಕೆ ಗೊಬ್ಬರ ಹಾಕೋದಿಲ್ಲ, ಯಾವುದೇ ರೀತಿಯ ರಾಸಾಯನಿಕಗಳನ್ನು ಅದಕ್ಕೆ ನಾವು ಮಾಡೋದಿಲ್ಲ, ಯಾವುದೇ ಸ್ಪ್ರೇ ಮಾಡೋದಿಲ್ಲ. ಯಾಕಂದರೆ ಅದೊಂದು ಪ್ರಾಕೃತಿಕವಾದಂತಹ ನೈಸರ್ಗಿಕವಾದಂತಹ ಹಣ್ಣನ್ನು ಕೊಡುತ್ತೆ, ಹೂವನ್ನು ಕೊಡುತ್ತೆ, ಕಾಯಿಗಳನ್ನು ಕೊಡುತ್ತೆ. ಉದಾಹರಣೆಗೆ ರಾಮಪತ್ರೆ ಇರಬಹುದು, ಅಥವಾ ಹಲಸು ಇರಬಹುದು, ಕಾಡಿನಲ್ಲಿರುವಂತಹ ಮಾವು ಇರಬಹುದು, ಅಂಟುವಾಳ ಇರಬಹುದು. ಇವು ಯಾವುದಕ್ಕೂ ಸಹ ಯಾವುದೇ ರೀತಿಯಾದಂತಹ ನೀರನ್ನು ಅಥವಾ ಪೋಷಣೆಯನ್ನು ಯಾರೂ ಮಾಡೋದಿಲ್ಲ. ನೈಸರ್ಗಿಕವಾಗಿ ಅದರ ಎಲೆ ಅದರ ಗೊಬ್ಬರವಾಗಿ ಪರಿವರ್ತನೆ ಆಗುತ್ತೆ. ಬಹುಶಃ ಕೃಷಿಯನ್ನು ನಮ್ಮ ಅಪರ್ಣ ಇಂಡಸ್ಟ್ರಿಯ ಮಾಲೀಕರು ಹೇಳುವ ರೀತಿಯಲ್ಲಿ ನಾವು ಜೈವಿಕ ವಿಧಾನವನ್ನು ಅನುಸರಿಸಿದರೆ ಬಹುಶಃ ತೋಟದಲ್ಲಿ ಕಳೆ ಕಡಿಮೆಯಾಗುತ್ತೆ ಮತ್ತು ಫಸಲು ಜಾಸ್ತಿ ಆಗುತ್ತದೆ. ಅದಕ್ಕೆ ಆಹಾರವನ್ನು ಅದರ ಒಂದು ತ್ಯಾಜ್ಯದಿಂದಲೇ ನಾವು ಕೊಡಲಿಕ್ಕೆ ಸಾಧ್ಯವಾಗುತ್ತೆ ಅನ್ನುವಂತಹ ಒಂದು ಅಂಶವನ್ನು ನಾವು ಆದಿತ್ಯ ಮತ್ತು ಅವರ ಬ್ರದರ್ ಇಬ್ಬರು ನಮಗೆ ಸೂಚಿಸಿದ್ರು. ಅದಕ್ಕಾಗಿ ನೋಡುವ, ಒಂದು ಪ್ರಯೋಗ ಮಾಡುವ, ನಮ್ಮ ಜಮೀನಲ್ಲೂ ಸಹ ಈ ರೀತಿಯ ವ್ಯವಸ್ಥೆ ಮಾಡುವ ಅನ್ನೋದಕ್ಕಾಗಿ ಈ ಒಂದು ಯಂತ್ರವನ್ನು ಕೊಂಡ್ಕೊಂಡಿದ್ದೇನೆ. ಅತ್ಯುತ್ತಮವಾದಂತಹ ಯಂತ್ರ ಅಂತ ಅನಿಸುತ್ತೆ. ಅಂದರೆ ತುಂಬ ಕಾಸ್ಟ್ಲಿ ಅಲ್ಲ. ಸಾಧಾರಣವಾಗಿ ನಮ್ಮ 1 ಎಕರೆ ಅಥವಾ 2 ಎಕರೆ 3 ಎಕರೆ ತೋಟ ಇರುವವರಿಗೆ ಬಹುಶಃ ಹೆಚ್ಚಿನ ಶ್ರಮಿಕರನ್ನು ಅಥವಾ ಕಾರ್ಮಿಕರನ್ನು ಅವಲಂಬಿಸದೆ ನಾವಾಗಿಯೇ ಮಾಡುವಂತಹದಕ್ಕೆ ಅಥವಾ ನಾವು ಸ್ವಂತವಾಗಿ ತೋಟವನ್ನು ಮೈಂಟೈನ್ ಮಾಡುವಂತಹ, ನಿರ್ವಹಣೆ ಮಾಡುವಂತಹ ಕೆಲಸಕ್ಕೆ ಇದು ಪೂರಕವಾದಂತಹ ಒಂದು ಯಂತ್ರ ಅಂತ ಅನಿಸುತ್ತೆ. ಇದನ್ನು ಪೂರೈಕೆ ಮಾಡಿರುವಂತಹ ಅಪರ್ಣ ಸ್ಟೀಲ್ ಇಂಡಸ್ಟ್ರೀಸ್ ಸುಳ್ಯದಲ್ಲಿರುವಂತಹ ಜಯನಗರದಲ್ಲಿ ಅವರ ಬ್ರಾಂಚ್ ಇದೆ, ಅವರ ಮೈನ್ ಆಫೀಸ್ ಇದೆ. ಅಲ್ಲಿಂದ ನಾನು ಪಡ್ಕೊಂಡಿದ್ದೇನೆ. ಥ್ಯಾಂಕ್ಸ್ ಟು ಅಪರ್ಣ ಇಂಡಸ್ಟ್ರಿ.